ಧರ್ಮದ ಬಗ್ಗೆ ಹೇಳಿದ್ರು. ಆಮೇಲೆ ಇವರು ಸಂಸ್ಕೃತಿ ಬೇಕು ಅಂತಂದ್ರೆ ಸಂಸ್ಕೃತ ಕಲಿಬೇಕು ಅಂತ ಹೇಳಿದ್ರು. ಪ್ರತಿಯೊಬ್ಬರದು ಮುಖ್ಯ. ಈಗ ಮಕ್ಕಳು ಮನೇಲಿ ಏನ್ ಮಾಡ್ತಿದಾರೆ ಹೇಳ್ರಿ? ಜಾಸ್ತಿ ಮಕ್ಕಳು ಹಾಳಾಗಕ್ಕೆ ಕಾರಣ ಏನ್ ಮಾಡ್ತಿದ್ದಾರೆ ಹೇಳ್ರಿ? ಮೊಬೈಲ್. ಆದ್ರೆ ಮೊಬೈಲ್ ಹಿಡಿಯಕ್ಕೆ ಕಾರಣ ಯಾರು? ನಾವೇ. ನಾವುಗಳು ನಾವೇನ್ ಹಿಡಿತೀವೋ ಅವ್ರು ಅದನ್ನ ಹಿಡಿತಾರೆ. ನಾವು ಪುಸ್ತಕ ಹಿಡಿದ್ರೆ ಅವ್ರು ಪುಸ್ತಕ ಹಿಡಿತಾರೆ. ನಾವು ಏನ್ ಮೊಬೈಲ್ ಹಿಡಿತೀವೋ ಅವ್ರು ಮೊಬೈಲ್ ಹಿಡಿತಾರೆ. ಅವ್ರಿಗೊಂದು ಮೊಬೈಲ್ ಮುಂದಕ್ಕೆ. ಆಮೇಲೆ ಇನ್ನೊಂದು ಬಾಲಕೇಂದ್ರಕ್ಕೆ ಮಕ್ಳು ಕಳಿಸ್ಕೊಡಿ ಅಂತ ಹೇಳಿದ್ರು. ಮಕ್ಳಿಗೆ ಕಳಿಸ್ಕೊಡ್ಲಿಲ್ಲ ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ? ಮೊಬೈಲ್ ಒಳಗೆ ಗೇಮು, ಇಲ್ಲ ಅಂತಂದ್ರೆ ಸೈಕಲ್ ಹೊಡೆದು ಹೊರಗಡೆ ತಿರುಗಾಡ್ತಿರ್ತಾರೆ. ಆದ್ರೆ ನಮ್ಮ ದೇಶೀಯ ಕ್ರೀಡೆಗಳ ಬಗ್ಗೆನೂ ಅವರಿಗೆ ಅರಿವಿಲ್ಲ. ಕ್ರಿಕೆಟ್ ಆಡ್ತಾರೆ, ಅದೆಲ್ಲ ನಮ್ಮ ದೇಶದಲ್ಲ ಆಟಗಳು. ಈ ಬಾಲಕೇಂದ್ರದಲ್ಲಿ ಬರೀ ಶ್ಲೋಕಗಳು ಅದು ಮಾತ್ರ ಅಲ್ಲ, ಆಟಗಳು ಹೇಳ್ಕೊಡ್ತಾರೆ, ಸಂಸ್ಕೃತದ ಆಟಗಳು. ಆದ್ರಿಂದ ದಯವಿಟ್ಟು ನೀವುಗಳು ಇವರು ಮೇಡಮ್ ಅವ್ರು ಹೇಳ್ದಂಗೆ ನೀವುಗಳು ಇದಕ್ಕೆ ಮೀಸಲು ಕೊಡಿ. ಮಕ್ಕಳಿಗೆ ಬಾಲಕೇಂದ್ರ ಕಳಿಸ್ಬಿಟ್ರೆ ಅವ್ರದ್ದು ಆಯ್ತು ಅನ್ಬೇಡಿ. ನೀವು ಫಸ್ಟ್ ನೀವು ಭಗವದ್ಗೀತೆ ಫಸ್ಟ್ ಶ್ಲೋಕ ಪಠಣ ಇದಕ್ಕೆ ಸೇರಿ, ಅದಾದ್ಮೇಲೆ ಪಠಾಣಿ ಸಂಸ್ಕೃತ ಯೋಜನೆಗೆ ಸೇರಿ, ಆ ನಂತರ ಎಲ್ಲ ನಿಮ್ಮಲ್ಲೇ ಬದಲಾವಣೆಗಳು ಶುರು ಆಗ್ತವೆ.